ಘಮ ಘಮ ಕೋನ್ ರೆಡಿ ಆಗ್ತಾ ಉಂಟು. ಸ್ವಲ್ಪ ಕಾಯಬೇಕಷ್ಟೇ. ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಒಂದು ಅರ್ಧ ನಿಮಿಷದ್ದು ಟೈಮರ್ ಇಡ್ತಾನೆ. ಟೆಂಪರೇಚರು 180ರಲ್ಲಿ ಉಂಟು. ಇದು ಇದು ಕರೆಕ್ಟ್ ಗೋಲ್ಡನ್ ಕಲರ್ ಅಲ್ಲಿ ಬಂದಿದೆ. ಇದು ಸಹ ಒಳ್ಳೆ ಕಲರ್ ಬಂದಿದೆ. ಸ್ವಲ್ಪ ಇಲ್ಲಿ ಸ್ವಲ್ಪ ರೋಸ್ಟ್ ಜಾಸ್ತಿ ಆಗಿದೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ ಕೈಲಾಸ್ ನ್ಯಾಚುರಲ್ ಐಸ್ ಕ್ರೀಮ್ ಔಟ್ಲೆಟ್ ಅಲ್ಲಿ ಕೋನ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಹಾಗಾಗಿ ಇಲ್ಲಿ ಔಟ್ಲೆಟ್ ಅಲ್ಲಿ ಸ್ವಲ್ಪ ಗೋಧಿ ಹಿಟ್ಟಿನಿಂದ ಕೋನ್ ಮಾಡುವಂತ ಇದ್ದೇನೆ. ಸೊ ಈಗ ಕೋನ್ ಮಾಡುದು ಹೇಗೆ, ಮೈದಾ ಹಾಕದೆ ಮತ್ತೆ ಮೊಟ್ಟೆ ಎಲ್ಲ ಹಾಕದೆ, ಖಾಲಿ ಗೋಧಿ, ಸಕ್ಕರೆ, ಹಾಲು ಮತ್ತೆ ಸ್ವಲ್ಪ ತೆಂಗಿನೆಣ್ಣೆ ಬಳಸಿ ವ್ಯಾಫಲ್ ಕೋನ್, ಒಳ್ಳೆ ಘಮ ಘಮ ವ್ಯಾಫಲ್ ಕೋನ್ ತಯಾರು ಮಾಡಲಿಕ್ಕೆ ಆಗ್ತದೆ. ಸೊ ಅದು ವಿಡಿಯೋ ನಾನು ಇವತ್ತು ಹೇಗೆ ಮಾಡುದು ಅಂತ ತೋರಿಸ್ತೇನೆ. ಸೊ ಇದರಲ್ಲಿ ಈಗ ಒಂದು ಪಾತ್ರ ತಗೊಂಡಿದ್ದೇನೆ, ಒಂದು ಸ್ಟೀಲಿದ ಪಾತ್ರದಲ್ಲಿ ನೋಡಿ, ಇದರಲ್ಲಿ 1 ಲೀಟರ್ ಹಾಲುಂಟು. ಈಗ ಹಾಲಿಗೆ 1 ಲೀಟರ್ ಹಾಲಿಗೆ ಸಾಧಾರಣ ಒಂದು 300 ಗ್ರಾಮಿನಷ್ಟು ನಾನು ಸಕ್ಕರೆ ಹಾಕ್ತಾ ಇದ್ದೇನೆ. 300 ಗ್ರಾಮಿನಷ್ಟು ಸಕ್ಕರೆ ಹಾಕಿದ್ದೇನೆ. ಈಗ 300 ಗ್ರಾಮ್ ಆಯಿತು. 300 ಗ್ರಾಮಿನಷ್ಟು ಸಕ್ಕರೆ ಹಾಕಿ ಇದನ್ನ ಚಂದ ಕರಡಿಸಬೇಕು. ಸಕ್ಕರೆಯನ್ನು ಫಸ್ಟಿಗೆ ಚಂದ ಹೀಗೆ ತೊಳಸಿ ಕರಡಿಸಬೇಕು. ಸಕ್ಕರೆ ಹುಡಿ ಕೂಡ ಹಾಕ್ಬೋದು. ಸಕ್ಕರೆ ಹುಡಿ ಹಾಕಿದ್ರೆ ಸ್ವಲ್ಪ ಬೇಗ ಕರಡುತ್ತದೆ. ಸಕ್ಕರೆ ಹುಡಿ ಇಲ್ಲದಿದ್ರೆ ಸಕ್ಕರೆ ಸಹ ಹಾಕ್ಬೋದು. ಇದರ ಬದಲು ಬೆಲ್ಲ ಕೂಡ ಹಾಕ್ಬೋದು. ಬೆಲ್ಲ ಹಾಕಿ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಚಂದ ಕರಡಬೇಕು. ಸೊ ಈಗ ಒಂದು 5 ನಿಮಿಷ ನಾನು ಕರಡಿಸಿದೆ. ಚಂದ ಕರಡಿದೆ. ಇದು ಹೀಗೆ ಮಾಡುವಾಗ ಸೌಟಿನಲ್ಲಿ ಸ್ವಲ್ಪ ಸಕ್ಕರೆ ಕಾಣಬಾರ್ದು. ಕ್ಲೀನ್ ಕರಗಿದೆ. ಸಕ್ಕರೆ ಹಾಕಿ ಆಯ್ತು. ಇನ್ನೀಗ ತೂಕದ ಮೆಷಿನ್ ಅನ್ನು ರಿಸೆಟ್ ಮಾಡಿದ್ದೇನೆ. ಇದಕ್ಕೆ ಗೋಧಿ ಹಿಟ್ಟು ಹಾಕುವ. ಗೋಧಿ ಹಿಟ್ಟು ಸಾಧಾರಣ ಒಂದು 450ರಿಂದ 500 ಗ್ರಾಮ್ ಹಾಕಬೇಕು. 1 ಲೀಟರ್ ಹಾಲಿಗೆ ಆಗುವಾಗ ನಾನು ಫಸ್ಟಿಗೆ ಒಮ್ಮೆಗೆ ಹಾಕುದಲ್ಲ, ಫಸ್ಟಿಗೆ ಒಂದು ಸ್ವಲ್ಪ ಒಂದು 350-400 ಗ್ರಾಮ್ ಹಾಕಿ ಒಮ್ಮೆ ನೋಡ್ಬೋದು. ಫಸ್ಟಿಗೆ ಹೇಗೆ ಕನ್ಸಿಸ್ಟೆಂಟ್ ಬಂದಿಲ್ಲ. ಪಾತ್ರ ಆಕ್ಚುಲಿ ಕರೆಕ್ಟ್ 1 ಲೀಟರ್ ಇದು ಮಾಡುವಷ್ಟೇ ಬಂದ್ರೆ, ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಬೋದು. ಈ 325 ಗ್ರಾಮ್ ಆಯ್ತು. ಈ 405 ಗ್ರಾಮ್ ಆಯ್ತು. ಈಗ ಅದನ್ನು ಕರಡಿಸ್ತೇನೆ. ಅದನ್ನ ಹೀಗೆ ಇರ್ತದೆ, ಅದು ಸರಿ ತೊಳಸ್ಬೇಕು. ಇದನ್ನ ಮೇಲಿಂದ ಸಿಹಿ ತಿರುಗಿಸ್ಬೇಕು. ಗಿಟ್ಟ ಬರಬಾರ್ದು, ಸರಿ ಕ್ಲೀನ್ ಆಗ್ಬೇಕು. ಇದು ಸರಿ ಕರಡಿಸಿದ್ದೇನೆ. ಸ್ವಲ್ಪ ಗಿಟ್ಟಿ ಉಂಟು ಇನ್ನು ಸಹ, ಬಟ್ ಇದಕ್ಕೆ ಇನ್ನೂ ಸಹ ಸ್ವಲ್ಪ ಹೊಡೆಯಬೇಕು. ಆಗ 400 ಗ್ರಾಮ್ ಹಾಕಿದ್ದಲ್ಲ, ಸ್ವಲ್ಪ ತೆಳ್ಳಗೆ ಉಂಟು ನೋಡಿದ್ದು, ಸ್ವಲ್ಪ ತೆಳ್ಳಗೆ ಉಂಟು. ಇನ್ನು ಸ್ವಲ್ಪ ದಪ್ಪ ಆಗ್ಬೇಕು. ಇಲ್ಲಿ 60-70 ಗ್ರಾಮ್ ಹಾಕಿ ನೋಡ್ತೇವೆ. ಈಗ 80 ಗ್ರಾಮ್ ಆಯ್ತು. ಈಗ ಸೊ 480 ಗ್ರಾಮ್ ಹಾಕಿದಾಗೆ ಆಯ್ತು. ಇದನ್ನು ಇನ್ನೀಗ ಪುನಃ ಸ್ವಲ್ಪ ಕರಡಿಸ್ಬೇಕು. ಸೊ ಹೀಗೆ ಮೇಲಿಂದಲೇ ಹೀಗೆ ತಿರುಗಿಸಿದ್ರೆ ಸ್ವಲ್ಪ ಬೇಗ ಕರಡ್ತದೆ. ನಿಮ್ಮಲ್ಲಿ ಬ್ಲೆಂಡರ್ ಇದ್ರೆ ಬ್ಲೆಂಡರಲ್ಲಿ ಕೂಡ ಕರಡಿಸ್ಬೋದು. ಹ್ಯಾಂಡ್ ಬ್ಲೆಂಡರ್ ಅಂತೇಳಿ ಬರ್ತದೆ. ಈಗ ಸ್ವಲ್ಪ ಹಿಟ್ಟು ದಪ್ಪ ಆಗ್ತಾ ಬಂತು ನೋಡಿ. ಸ್ವಲ್ಪ ದಪ್ಪ ಆದರೆ ನಿಮಗೆ ಕೋನು ಸ್ವಲ್ಪ ಗಟ್ಟಿ ಇರ್ತದೆ. ಇಲ್ಲದ್ರೆ ತೆಳ್ಳಗಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಕೋನು ಬೇಗ ಕಟ್ ಆಗ್ತದೆ ನಿಮಗೆ.
ಸೈಡಿಗೆ ಹೀಗೆ ಹರಚಿಕೊಂಡಿದ್ರೆ ಆ ಗಿಟ್ಟೆ ಗಿಟ್ಟೆ ಇರೋದೆಲ್ಲ ಹೋಗ್ತದೆ, ಕ್ಲಿಯರ್ ಆಗ್ತದೆ. ಸೊ ಯಾರೆಲ್ಲ ಈಗ ನನ್ನದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಕೈಲಾಸ್ ನ್ಯಾಚುರಲ್ ಐಸ್ ಕ್ರೀಮ್ ಅಂತೇಳಿ ಹೊಸತು ಯೂಟ್ಯೂಬ್ ಚಾನಲ್ ಇದೆ. ಎಂಡ್ ತನಕ ನೋಡಿ ವಿಡಿಯೋ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರ್ತದೆ. ಈ ಥರ ಯಾವುದಾದ್ರೂ ಹೊಸ ಹೊಸ ವಿಷಯ ಐಸ್ ಕ್ರೀಮ್ ರಿಲೇಟೆಡು ನಾನು ಅದರಲ್ಲಿ ಹಾಕ್ತಾ ಇರ್ತೇನೆ. ಸೊ ಆಲ್ಮೋಸ್ಟ್ ಕರಡಿತು ಇವಾಗ. ಇನ್ನು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಅಥವಾ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೆ ಸಹ ಭಾರಿ ಒಳ್ಳೆಯದಾಗ್ತದೆ. ತೆಂಗಿನ ಎಣ್ಣೆ ಹಾಕಿದ್ರು ಸಹ ಆಗ್ತದೆ, ಒಳ್ಳೆ ಪರಿಮಳ ಬರ್ತದೆ. ತೆಂಗಿನ ಎಣ್ಣೆ ಹಾಕ್ತೇನೆ. ತೆಂಗಿನ ಎಣ್ಣೆ ಹಾಕುವಾಗ ಶುದ್ಧ ತೆಂಗಿನ ಎಣ್ಣೆ ಹಾಕಿದ್ರೆ ಒಳ್ಳೆಯದು. ಶ್ರೀಗಂಧ 50-60 ಗ್ರಾಮ್ ಹಾಕ್ತೇನೆ ತೆಂಗಿನ ಎಣ್ಣೆ. ಸಾಕಾಗ್ತದೆ 60 ಗ್ರಾಮ್, 100 ಗ್ರಾಮ್ ತನಕ ಹಾಕ್ಬೋದು. ಈಗ ಸ್ವಲ್ಪ ಸ್ವಲ್ಪ ಗಿಟ್ಟೆ ಇದ್ದದ್ದೆಲ್ಲ ಈಗ ಕ್ಲಿಯರ್ ಆಗ್ತದೆ ತೆಂಗಿನ ಎಣ್ಣೆ ಹಾಕಿ ಕಲಿಸುವಾಗ. ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಹಿಟ್ಟು, ಕೋನಿದು ಹಿಟ್ಟು ನಮಗೆ ಆಲ್ಮೋಸ್ಟ್ ಎಲ್ಲ ಈ ಗಿಟ್ಟ ಗಿಟ್ಟ ಇರೋದೆಲ್ಲ ಹೋಗಿದೆ. ಸೊ ಅದನ್ನು ಇಷ್ಟು ದಪ್ಪ ಆಗಬೇಕು. 480 ಗ್ರಾಮಿನಷ್ಟು ನಾನು ಗೋಧಿ ಹುಡಿ ಹಾಕಿದ್ದೇನೆ. ಸೊ ಇನ್ನೀಗ ಎದ್ದು ನೋಡುವ. ಕೋನ್ ಮೆಷಿನ್ ಅಂತೇಳಿ ಇದನ್ನೀಗ ನಾನು ಆನ್ ಮಾಡಿ ಇಟ್ಟಿದ್ದೇನೆ. 180 ಡಿಗ್ರೀಸಲ್ಲಿ ಇಟ್ಟಿದ್ದೇನೆ. ಒಂದು 5 ಮಿನಿಟ್ಸ್ ಆಯಿತು ನಾನು ಹಿಟ್ಟು ರೆಡಿ ಆಗ್ತಿರುವಾಗ ಆನ್ ಮಾಡಿದ್ದೇನೆ. ಸೊ ಇನ್ನೀಗ ಕೋನ್ ಮಾಡಿ ತೋರಿಸ್ತೇನೆ ನಿಮಗೆ. ಹಿಟ್ಟು ರೆಡಿ ಆಗಿದೆ. ಕೆಲವು ಕೋನ್ಸ್ ಮಾಡಿದ್ದೇನೆ ಆ್ಯಕ್ಚುಲಿ. ಹಿಟ್ಟು ಕರೆಕ್ಟ್ ರೆಡಿ ಆಗಿದೆ. ಈಗ ಕನ್ಸಿಸ್ಟೆಂಟ್ ಆಗಿ ಇರಬೇಕು ಹಿಟ್ಟು. ಸೊ ಇದನ್ನು ಈಗ ನಾವು ವ್ಯಾಫಲ್ ಕೋನ್ ಮೆಷಿನಿಗೆ ಹರಿಯುವ. ಇದು 180 ಡಿಗ್ರಿಯಲ್ಲಿ ಫ್ರೀ ಹೀಟ್ ಆಗಿದೆ ಈಗ ಆಲ್ರೆಡಿ. ಸೊ ಒಂದು ಸೌಟ್ ಹೀಗೆ ಎರಿಬೇಕು ಚೆಂದ ಮಾಡಿ. ಎದ್ದು ಇದನ್ನು ಕ್ಲೋಸ್ ಮಾಡಿ ಟೈಮರ್ ಒಂದು 2 ನಿಮಿಷಕ್ಕೆ ಟೈಮರ್ ಇಡುವ. 2 ನಿಮಿಷದಲ್ಲಿ ಆಗುದಿಲ್ಲ, ಬಟ್ 2 ನಿಮಿಷ ಬಿಟ್ಟು ಒಮ್ಮೆ ನೋಡ್ಬೇಕು. ಯಾಕಂದ್ರೆ ಅರ್ಧ ಬೆಂದಿದ, ಇಡೀ ಬೆಂದಿದ, ಬರ್ನ್ ಆಗಿದ ಎಲ್ಲ ಚೆಕ್ ಮಾಡ್ಬೇಕಾಗ್ತದೆ. ಸೊ 2 ಮಿನಿಟ್ಸ್ ಅಲ್ಲಿ ರನ್ ಆಗ್ತದೆ ಇದು. 2 ಮಿನಿಟ್ಸ್ ಆಗುವಾಗ ಮತ್ತೆ ಇದನ್ನು ಓಪನ್ ಮಾಡಿ ನೋಡುವ. ಇದೀಗ ಟಿಕ್ 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 ಅಂತೇಳಿ ಸೌಂಡ್ ಬರ್ತದೆ. 2 ಮಿನಿಟ್ಸ್ ಆಗುವಾಗ ಟಿಂಕ್ ಅಂತೇಳಿ ಒಂದು ಮೆಸೇಜ್ ಬರ್ತದೆ. ಆಗ ನಾವು ನೋಡ್ಬೋದು ಇದರಲ್ಲಿ ಏನಾಗಿದೆ ಅಂತ ಹೇಳಿ. ಈಗ ನೋಡಿ ಆಗಿದೆ ನೋಡುವ. ಒಂದೆಡೆಗೆ ಅಂಟಿದೆ, ಇದು ಗೋಲ್ಡನ್ ಕಲರ್ ಉಂಟು. ಸ್ವಲ್ಪ ಅದು ಆಗ್ಬೇಕು, ಇನ್ನು ಸ್ವಲ್ಪ. ಈಗ ಅದೊಂದು ಪರಿಮಳ ಬರ್ತದೆ, ಘಮ 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 ಪರಿಮಳ ಬರ್ತದೆ ಕೋನ್ ಹಾಕುವಾಗ. ಇದು ಕೋನ್ ಮಾಡುವಾಗ ಇನ್ನೊಂದಂತ ಹೇಳಿದ್ರೆ ರೂಮಿಗೆ ಏರ್ ಫ್ರೆಶ್ನರ್ ಅಂತ ಬೇಡ, ಟಿಂಕ್ ಕೇಳಿತು. ಎಸ್, ಕರೆಕ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಶೈನಿಂಗ್, ಎಣ್ಣೆ ಪಸಲು ಶೈನಿಂಗ್ ಎಲ್ಲ ಬರ್ತದೆ. ಜಾಗ್ರತೆಯಲ್ಲಿ ಹೀಗೆ ಇದನ್ನು ಬಿಸಿ ಬಿಸಿ ಇರುವಾಗಲೇ 5 ಸೆಕೆಂಡ್ 10 ಸೆಕೆಂಡ್ ಒಳಗಡೆ ಇದನ್ನು ನಾವು ಬಿಸಿ ಬಿಸಿ ಇರುವಾಗಲೇ ಹೀಗೆ ರೋಲ್ ಮಾಡಬೇಕು. ನೋಡಿ ಹೀಗೆ ಚಂದ ಮಾಡಿ ಹೀಗೆ ರೋಲ್ ಮಾಡಿ ಹೀಗೆ ಬಿಸಿ ತಡೆದ ಕೂಡಲೇ ಇದು ಗಟ್ಟಿ ಆಗ್ತದೆ. ಈಗ ಆಲ್ರೆಡಿ ಇಷ್ಟೊಂದು 3-4 ಮಾಡಿ 3 ಉಂಟಿದ್ದಾರೆ. ಸೊ ಹೀಗೆ ಬಿಸಿ ಬಿಸಿ ಇರೋದನ್ನ ಕೋನನ್ನು ಹೀಗೆ ಇದರಲ್ಲಿ ಇಡ್ಬೋದು. ಮತ್ತೆ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಿಗೆ ಹಾಕಿ ಇಡಬೇಕು. ಏರ್ ಟೈಟ್ ಕಂಟೈನರ್ ಬಾಕ್ಸಿಗೆ ಯಾಕೆ ಹಾಕೋದು ಅಂತ ಹೇಳಿದ್ರೆ ಗಾಳಿ ತಾಗಿದ ಕೂಡಲೇ ಅದು ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಮೆತ್ತಗೆ ಆಗ್ತದೆ ಕೋನ್. ಹಾಗಾಗಿ ಸೊ ಎಲ್ಲರೂ ನಮ್ಮದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.